ನನ್ನ ಮಾತಿಂದ ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುವೆ. ನಾನು ತಪ್ಪು ಮಾಡಿಲ್ಲ ಅಂತ HD ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮಾತಿನಿಂದ ಏನಾದರೂ ತಪ್ಪಾಗಿದ್ರೆ, ಯಾರಿಗಾದರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ನಾನು ತಪ್ಪು ಮಾಡಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ನಿನ್ನೆ ಅಲ್ಲಿ ತಾಯಂದಿರು ಅಂತ ಪದ ಬಳಸಿದ್ದೇನೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ತರಹ ಹೆಣ್ಣು ಮಕ್ಕಳ ಕೆನ್ನೆ ನೆಕ್ಕುವುದು ಅಂತ ಹೇಳಿಲ್ಲ. ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡೋ ಬಗ್ಗೆ ನಾವು ಮಾತನ್ನ ಆಡಿಲ್ಲ. ಕಾಂಗ್ರೆಸ್ ನಾಯಕರ ತರಹ ನಾನು ಹೊಲಸು ಪದವನ್ನು ಬಳಸಿಲ್ಲ ಅಂತ HDK ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದು ಅವ್ರಿಗೆ ದುಃಖನೇ ಬಂದಿರಲಿಲ್ಲ. ಅಂಥ ಪ್ರಕರಣಗಳಲ್ಲಿ ಇದೆಲ್ಲ ಕಂಡಿರ್ತಕ್ಕಂಥದ್ದೇನು. ಏನು ಹೇಳಿದ್ದಾರೆ ಪತ್ರಿಕೆಯಲ್ಲಿ, ಏನು ಬಂದಿದೆ? ಎಲ್ಲ ಪತ್ರಿಕೆನೂ ಹೇಳಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ನಾನು ಹೇಳಿರ್ತಕ್ಕಂಥ ಪತ್ರಿಕೆಯಲ್ಲಿ ನೀವೇನು ಬರೆದಿದ್ದೀರಿ ಅದನ್ನೇ ಹೇಳ್ಬಿಡ್ತೀನಿ. ಕುಮಾರಸ್ವಾಮಿ ಹೇಳಿದ್ದೇನು, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು, ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು. ಹೇಳಿಕೆ ವಿವಾದಕ್ಕೀಡದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು. ಹಿಂದೂ ಪತ್ರಿಕೆಯಲ್ಲಿ ಏನಿದೆ, ಮಿಸ್ಟರ್ ಕುಮಾರಸ್ವಾಮಿ had said ವಾಟ್ ಗ್ಯಾರಂಟೀಸ್. ರಾಜ್ಯದ ಮಹಿಳೆಯರು ಯಾರೇ ಇರಲಿ, ತಾಯಂದರು, ನಾನಲ್ಲಿ ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೇನೆ. ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೀನಿ ನಾನಲ್ಲಿ. ಇವ್ರ ಥರ ಹೆಣ್ಮಕ್ಳು ಕೆನ್ನೆ ನೆಕ್ಕೋದು, ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟವ್ರು BJP ಅಂತೇಳಿ ಅಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು, ಇಂಥ ಹೊಲಸ ಪದಗಳನ್ನು ಯೂಸ್ ಮಾಡಿಲ್ಲ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ. ಏನಿದೆ ಅದರಲ್ಲಿ? ಮಹಿಳಾ ಆಯೋಗಕ್ಕೆ ಕೊಟ್ಟವ್ರೆ. ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವ್ರಂತೆ. ಕಳಿಸ್ಲಿ ಅವರು, ಅದಕ್ಕೆ ಉತ್ತರ ಏನು ಕೊಡ್ಬೇಕು ಕೊಡೋಣ. ಅಲ್ಲ ಪಾಪ ಅವರಿಗೆ ನಾನು ತಪ್ಪಂತೂ ಮಾಡಿಲ್ಲ. ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ, ನೀವು ತೀರ್ಮಾನ ಮಾಡಿ. ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ. ವಿವಾದ ನನ್ನ ಈಗ ಇತ್ತೀಚೆಗೆ ನೋಡಿ, ಅದು ಪದ ಏನದು, ದಾರಿ ತಪ್ಪೋದು ಅಂತ ಅಂದ್ರೆ ಅಶ್ಲೀಲ ಪದನ. ದಾರಿ ತಪ್ಪೋದು ಸೇರಿ ನಾವು ಗಂಡಸರ ಬಗ್ಗೆ ನಮ್ಮ ಬಗ್ಗೆನೂ ಹೇಳೋ, ನಮ್ಮ ಮಕ್ಕಳ ಬಗ್ಗೆನೂ ಹೇಳಲು ದಾರಿ ತಪ್ಪಿಡ ಅಂತ ಹೇಳ್ತೀವಿ. ನಾನು ಹೇಳ್ತಾ ಇರೋದು, ಅದರ ಅರ್ಥ, ನಾನು ಹೇಳಿರ್ತಕ್ಕಂಥ ಅರ್ಥ, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ, ನಿಮ್ಮನ್ನ ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ, ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ. ಸಾಲದ ಹೊರೆ ಈ ರಾಜ್ಯದ 6.5 ಕೋಟಿ ಜನತೆ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೆ ನೀವು ಬೆಲೆ ತೆರಬೇಕಾಗುತ್ತೆ. ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ. ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೀನಿ. ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.